ಇವಾಗ ಯರ್ಮುಡಿ ಕಟ್ಟ ದೇವಸ್ಥಾನ ಹತ್ರ ಬಂದಿದ್ದೀನಿ. ಸೊ ಅಲ್ಲಿ ನಾವು ಗುರುವಾಯೂರು ದೇವಸ್ಥಾನಕ್ಕೆ ರೀಚ್ ಆದ್ವಿ. ಈ ದೇವಸ್ಥಾನದಲ್ಲಿ ಅದನ್ನ ನಿವಾರಣೆ ಮಾಡ್ತಾರೆ. ಏಟುಮ್ಮನವ್ರದ್ದು ದೇವ್ರ ಪ್ರಸಾದ ತಿಂತ ಇರಿವಿ. ಎರಿಮಲೆ ಎರಿಮೆಲೆಯಲ್ಲಿ ಎರಿಮಲೆ ವಾಸ ಪಂಪ ವಾಸ. ಹಲೋ ನಮಸ್ಕಾರ ಎಲ್ಲ ಸ್ವಾಮಿಗಳಿಗೆ, ಎಲ್ಲರಿಗೂ ನನ್ನ ಚಾನಲ್ಗೆ ಮತ್ತು ನನ್ನ ಬ್ಲಾಗ್ಗೆ ವೆಲ್ಕಮ್. ಈ ಬ್ಲಾಗ್ ಮಾತ್ರ ನನ್ನ ಮೋಸ್ಟ್ ಫೇವ್ರೆಟ್ ಬ್ಲಾಗ್ ಆಗಿರುತ್ತೆ. ಯಾಕೆ ಅಂದರೆ ನಾನು ಇವತ್ತು ಶಬರಿಮಲೆಗೆ ಹೋಗ್ತಾ ಇದ್ದೀನಿ. ಸೊ ದಿಸ್ ಈಸ್ ಮೈ ಡ್ರೀಮ್ ಪ್ಲೇಸ್. ಆ ಪ್ಲೇಸ್ಗೆ ಹೋದರೆ ಏನೋ ಒಂಥರ ನೆಮ್ಮದಿ. ಸೊ ಅದು ನನ್ನ ಫೇವ್ರೆಟ್ ಪ್ಲೇಸ್ ಆಗಿದೆ. ಸೊ ಅದಕ್ಕೋಸ್ಕರ ನಾನು ಇವತ್ತು ಇರ್ಮುಡಿ ಇದೆ ನಂದು. ಸೊ ನಾಟ್ ಜಸ್ಟ್ ಇರ್ಮುಡಿ ಮಾತ್ರ ತೋರಿಸಲ್ಲ, ಸೊ ಕಂಪ್ಲೀಟ್ ಶಬರಿಮಲೆ ಯಾತ್ರೆನೇ ನಿಮ್ಗೊಂದು ಬ್ಲಾಗಲ್ಲಿ ತೋರಿಸ್ತೀನಿ. ಸೊ ಮನೇಲೆಲ್ಲ ಆಲ್ರೆಡಿ ಸ್ನಾನ ಎಲ್ಲ ಮಾಡಾಯ್ತು. ನಾನು ಆಗಲೇ ಬಟ್ಟೆ ವಿಭೂತಿ ಎಲ್ಲ ಇಟ್ಕೊಂಡಾಯ್ತು. ಈಗ ಫುಲ್ಲು ಸಾಂಗ್ಸ್ ಎಲ್ಲ ಅಯ್ಯಪ್ಪನ ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಫುಲ್ಲು ಅಯ್ಯಪ್ಪ ಸಾಂಗ್ಸ್ ಎಲ್ಲ ಹಾಕಾಗಿದೆ ಇವಾಗ. ಸೊ ಇನ್ನೇನು ಸ್ವಲ್ಪ ಹೊತ್ತು ಪೂಜೆ ಮಾಡಬೇಕು. ಪೂಜೆ ಮಾಡಾದ್ಮೇಲೆ ಇಲ್ಲಿಂದ ದೇವಸ್ಥಾನಕ್ಕೆ ಹೊರಡ್ತೀನಿ. ಸೊ ಟಿಲ್ ದಟ್ ವೈಟ್ ಆ್ಯಂಡ್ ವಾಚ್. ಸೊ ಫೈನಲಿ ಈಗ ಅಲಂಕಾರ ಎಲ್ಲ ಮುಗ್ದಿದೆ, ಪ್ರಸಾದನೂ ರೆಡಿಯಾಗಿದೆ. ಸೊ ಬನ್ನಿ ಪೂಜೆ ಮಾಡೋಣ. ಸೊ ಸ್ವಾಮಿ ಈಗ ಮನೇಲೆಲ್ಲ ಪೂಜೆ ಎಲ್ಲ ಮುಗೀತು. ಸೊ ಇವಾಗ ಯರ್ಮುಡಿ ಕಟ್ಟ ದೇವಸ್ಥಾನ ಹತ್ರ ಬಂದಿದ್ದೀನಿ. ಸೊ ಇದೇ ನಾವು ಯರ್ಮುಡಿ ಕಟ್ಟೋ ದೇವಸ್ಥಾನ. ಸೊ ಇನ್ನೂ ಪೂಜೆ ಅಲಂಕಾರ ಆಗಿಲ್ಲ ದೇವ್ರಿಗೆ ಅಲಂಕಾರ ಆದಮೇಲೆ ಯರ್ಮುಡಿ. ಸೊ ಸ್ವಾಮಿ ಈಗ ಇರ್ಮುಡಿ ಎಲ್ಲ ಮುಗೀತು. ಈಗ ಫಲಹಾರ ಸೇವಿಸ್ಕೊಂಡು ಈಗ ಎಲ್ಲರೂ ಶಬರಿಮಲೆ ಕಡೆ ಹೊರಡ್ರಿ. ಸೊ ಸ್ವಾಮಿ ಇವಾಗೆಲ್ಲ ಫಲಹಾರ ಸೇವಿಸ್ತಾ ಇದ್ದೀವಿ. ಫಲಹಾರ ಎಲ್ಲ ತಿಂದು ಮುಗೀತು. ಸೊ ಈಗ ಶಬರಿಮಲೆಗೆ ಹೊರಡೋದೆ. ಈಗ ಎಲ್ಲರೂ ಈಗ ನಮ್ಮ ಫ್ಯಾಮಿಲಿಯವರೆಲ್ಲ ಮನೆಗೆ ಕಳಿಸ್ಬಿಟ್ಟು ನಾವು ಶಬರಿಮಲೆಗೆ ಹೊರಡ್ತೀವಿ. ಸೊ ಸ್ಟೇ ಟ್ಯೂನ್ಡ್. ಸೊ ಇವಾಗ ಮಧ್ಯಾಹ್ನ ಊಟಕ್ಕೆ ಅಂದ್ಬಿಟ್ಟು ಅಲ್ಲಿ ಡೀಪ್ ಫಾರೆಸ್ಟ್ ಹತ್ರ ನಿಲ್ಸಿದ್ದೀವಿ. ನಮ್ಮ ಸ್ವಾಮಿಗಳೆಲ್ಲ ಊಟ ಮಾಡ್ತವ್ರೆ. ಸೊ ಬನ್ನಿ ಊಟ ಮಾಡ್ಕೊಂಡು ಈಗ ಗುರುವಾಯೂರು ದೇವಸ್ಥಾನಕ್ಕೆ ಹೋಗುವ. 6 hours later. ಸೊ ಸ್ವಾಮಿಗಳೇ ಈಗ ಫೈನಲಿ ನಾವು ಗುರುವಾಯೂರು ದೇವಸ್ಥಾನಕ್ಕೆ ರೀಚ್ ಆದ್ವಿ. ಆಫ್ಟರ್ 6 hours ಜರ್ನಿ ನಾವು ಈಗ ಗುರುವಾಯೂರು ದೇವಸ್ಥಾನಕ್ಕೆ ರೀಚ್ ಆಗಿ ಈಗ ದೇವಸ್ಥಾನ ಹತ್ರ ಹೋಗಿ ಸ್ನಾನ ಮಾಡಿ ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಸೊ ಅಲ್ಲಿ ಹೇಗಿದೆ ದೇವಸ್ಥಾನ ಹತ್ರ ಅಂತ ತೋರಿಸ್ತೀನಿ ಬನ್ನಿ. ಸೊ ಸ್ವಾಮಿ ಸ್ನಾನ ಎಲ್ಲ ಮುಗೀತು. ಸ್ನಾನ ಆದಮೇಲೆ ದೇವ್ರ ದರ್ಶನ ಮಾಡೋದು. ದೇವ್ರು ಮಾತ್ರ ಸಕ್ಕತ್ತಾಗಿತ್ತು. ದೇವ್ರು ಸಕ್ಕತ್ತಾಗಿ ನೋಡೋದು. ಸೊ ನಮ್ಮ ಸ್ವಾಮಿಗಳೆಲ್ಲ ಇಲ್ಲಿ ಎಲ್ಲ ಹೋಟ್ಲಿಗೆ ಹೋಗೋಕ್ಕೆ ಕಾಫಿ ಇದೆ. ಸೊ ಸ್ವಾಮಿ ಇವಾಗ ಊಟ ಎಲ್ಲ ಆಯಿತು ಈಗ. ಸೊ ಇಲ್ಲಿ ಸ್ವಲ್ಪ ಪರ್ಚೇಸ್ಗಳು ಮಾಡೋಕ್ಕೆ ಬಂದಿದ್ದೀವಿ ನಾವು ನಮ್ಮ ಸ್ವಾಮಿಗಳೆಲ್ಲ.
ಇಲ್ಲೆಲ್ಲ ಎಲ್ಲ ಥರದ ಐಟಮ್ಸ್ಗಳು ಸಿಗುತ್ತೆ. ಸೊ ಬನ್ನಿ ಶಾಪಿಂಗ್ ಮಾಡೋಕ್ಕೆ ಹೋಗುವ. ಸೊ ಸ್ವಾಮಿ ಇವಾಗ ಗುರುವಾರಲ್ಲಿ ದರ್ಶನ ಆಯಿತು. ಸೊ ಇಲ್ಲಿಂದ ಈಗ ಚೋಟಂಗಿ ಕರೆ ಭಗವತಿ ದೇವಸ್ಥಾನಕ್ಕೆ ಹೋಗ್ತೀವಿ. ಬಟ್ ಆ ದೇವಸ್ಥಾನ ಇಷ್ಟೊತ್ತಲ್ಲಿ ಕ್ಲೋಸ್ ಆಗಿಬಿಟ್ಟಿರುತ್ತೆ. ಬಟ್ ನಾವು ಅಲ್ಲೇ ವೆಯ್ಟ್ ಮಾಡಿ ಸೊ ನಾಳೆ ಬೆಳಗಿನ ಜಾವ 5 ಗಂಟೆಗೆ ದರ್ಶನ ಮಾಡ್ತೀವಿ. ಸೊ ಅಲ್ಲಿವರೆಗೂ ಆಚೆನೇ ವೆಯ್ಟ್ ಮಾಡ್ತಾಯಿರ್ತೀವಿ. ಸೊ ಇಲ್ಲಿಂದ ಈಗ 10:30 ಆಗಿದೆ ಆಲ್ರೆಡಿ. ಸೊ ಇವಾಗ ಇಲ್ಲಿಂದ ಹೊರಟು ನಾವು ಅಲ್ಲಿ ಹೋಗೋಷ್ಟಲ್ಲಿ ಅರೌಂಡ್ 3 ಅವರ್ಸ್ ಬೇಕು ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ. ಸೊ ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿ ಹೋದ್ಮೇಲೆ ಅಲ್ಲಿ ಸ್ವಲ್ಪ ಹೊತ್ತು ಆಚೆ ವೆಯ್ಟ್ ಮಾಡಿ ಆಮೇಲೆ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗ್ತೀವಿ ಮತ್ತೆ. The next day. ಸೊ ಸ್ವಾಮಿ ನಾವಿವಾಗ ಎಲ್ಲಿದ್ದೀವಿ ಅಂತಂದರೆ ಚೋಟಂಗಿ ಕರೆ ಭಗವತಿ ದೇವಸ್ಥಾನ ಹತ್ರ ಬಂದಿದ್ದೀವಿ. ಸೊ ಈಗ ಈ ದೇವಸ್ಥಾನ ಏನಕ್ಕೆ ಫೇಮಸ್ಸು ಅಂತಂದರೆ ಈ ಮಾಟ ಮಂತ್ರ ಯಾರ್ಯಾರು ಮಾಡಿಸಿರ್ತಾರಲ್ಲ ಅದೆಲ್ಲ ಈ ದೇವಸ್ಥಾನದಲ್ಲಿ ಅದನ್ನು ನಿವಾರಣೆ ಮಾಡ್ತಾರೆ. ಸೊ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಇಲ್ಲಂತೂ ಪೂಜೆ ಮಾಡ್ತಾಯಿದ್ದಾರೆ, ಆ ಶತ್ರು ಸಂಹಾರ ಪೂಜೆ ಮಾಡ್ತಾಯಿದ್ದಾರೆ. ಸೊ ಇಲ್ಲಂತೂ ಫುಲ್ ಸಖತ್ ಜನ ಇದ್ದಾರೆ. ಸೊ ಒಳಗಡೆ ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಇಲ್ಲಿಂದನೇ ಜಸ್ಟ್ ಇಲ್ಲಿಂದನೇ ಒಂದು ಚಿಕ್ಕದಾಗಿ ದೇವಸ್ಥಾನ ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲಿ ಸೊ ಸ್ವಾಮಿ ಇವಾಗ ಚೋಟಂಗಿ ಕರೆ ಭಗವತಿಲಿ ದರ್ಶನ ಎಲ್ಲ ಮುಗೀತು. ಸೊ ಈಗ ಏಟಮ್ಮನೂರು ಶಿವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಈಗ. ಸೊ ದರ್ಶನ ಮಾತ್ರ ಸಕ್ಕತ್ತಾಗಾಯಿತು. ಸೊ ಈಗ ಅಲ್ಲಿ ಶಿವನ ದೇವಸ್ಥಾನಕ್ಕೆ ಹೋಗೋದು, ಏಟಮ್ಮನೂರು ಶಿವನ ದೇವಸ್ಥಾನ. ಸೊ ಸ್ವಾಮಿ ಈಗ ಎಲ್ಲ ನಾನು ಮತ್ತು ನಮ್ಮ ಸ್ವಾಮಿಗಳೆಲ್ಲ ಏಟಮ್ಮನೂರು ಶಿವ ದೇವಸ್ಥಾನಕ್ಕೆ ಬಂದಿದ್ವಿ. ಇದು ಆನ್ ದ ವೇ ಬರ್ತಾ ಇನ್ನೊಂದು ಶಿವನ ದೇವಸ್ಥಾನಕ್ಕೆ ಹೋದ್ವಿ. ಬಟ್ ಅಲ್ಲಿ ಫೋನ್ ತಗೊಂಡಿಲ್ಲ. ಸೊ ಈಗ ನಮ್ಮ ಧನುಷ್ ಸ್ವಾಮಿಗಳು ನಗಾಡ್ತವ್ರೆ. ಸೊ ಬನ್ನಿ ಈಗ ದೇವಸ್ಥಾನಕ್ಕೆ ಹೋಗುವ. ಸೊ ದೇವ್ರ ದರ್ಶನ ಎಲ್ಲ ಮುಗೀತು ಈಗ. ಸೊ ಇವಾಗ ಇಲ್ಲಿಂದ ಸ್ವಲ್ಪ ಇನ್ನೊಂದು 2 ಅವರ್ಸ್ ಜರ್ನಿ ಮಾಡ್ಕೊಂಡು ಇಲ್ಲಿಂದ ಎರಿಮೆಲೆಗೆ ಹೋಗಬೇಕು. ಎರಿಮೆಲೆಗೆ ಹೋಗಿ ಅಲ್ಲಿಂದ ಪಂಪಾಗಿ ಹೋಗ್ತೀವಿ. ಸೊ ಫಸ್ಟು ಎರಿಮೆಲೆಗೆ ಹೋಗಿ ಅಲ್ಲೆಲ್ಲ ಪೇಟೆ ತುಲ್ಲೆಲ್ಲ ಆಡಬೇಕು. ಬಟ್ ನಾವು ಆಡೋಲ್ಲ. ಸೊ ಅದಕ್ಕೋಸ್ಕರ ಅದಕ್ಕೂ ಮುಂಚೆ ಇಲ್ಲಿ ಏನಾದ್ರು ಆನ್ ದ ವೇ ತಿಂಡಿ ಮಾಡ್ಕೊಂಡು ಹೋಗೋದು. ಈಗ ಸ್ವಾಮಿ ಈಗ ಏಟಮ್ಮನವ್ರದ್ದು ದೇವ್ರ ಪ್ರಸಾದ ತಿಂತಾಯಿದ್ದೀವಿ. ಇಲ್ಲಿ ನಮ್ಮ ಸ್ವಾಮಿಗಳು. ಸ್ವಾಮಿ ಈಗ ನಾವು ನಮ್ಮ ಸ್ವಾಮಿಗಳೆಲ್ಲ ಎಲ್ಲಿದ್ದೀವಿ ಸ್ವಾಮಿ? ಎರಿಮಲೆ ವಾಸ ಪಂಪಾ ವಾಸ. ಸೊ ಎರಿಮೆಲೆಯಲ್ಲಿ ನಾವು ಪೇಟೆ ಟುಲ್ಲೆಲ್ಲ ಆಡಲ್ಲ. ಸೊ ಇಲ್ಲಿಂದ ಈಗ ಡೈರೆಕ್ಟ್ ನೀಲಿಕಲ್ಗೆ ಹೋಗಿ ನೀಲಿಕಲ್ಲಿಂದ ಅಲ್ಲಿ ಬಸ್ ಇಟ್ಕೊಂಡು ಅಲ್ಲಿಗೆ ಪಂಪಾಗಿ ಹೋಗ್ತೀವಿ. ಸೊ ಸ್ವಾಮಿ ಈಗ ಎರಿಮೇಲಿ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮಾಡ್ಕೊಂಡು ಸೊ ಈಗ ಒಂದು ಸ್ಮಾಲ್ ಬ್ರೇಕ್, ಪೈನಾಪಲ್ ಬ್ರೇಕ್ ತಿಂದ್ಕೊಂಡು ರೋಡ್. ಸ್ವಾಮಿ ನೀವು ನೋಡಿದ್ರಲ್ಲ, ಸೇಮ್ ಇದೇ ರೀತಿ ಪೇಟೆ ತುಳಲ್ಲಿ ಹಾಕ್ಕೊಂಡು ಅಲ್ಲಿಂದ ಇಲ್ಲಿಗೆ ಬರ್ತಾರೆ. ಈ ದೇವಸ್ಥಾನಕ್ಕೆ ಬಂದು ಎಂಡ್ ಮಾಡ್ತಾರೆ. ಸೊ ಇಲ್ಲಿಗೆ ಪಾರ್ಟ್ 1 ವಿಡಿಯೋ ಎಂಡ್ ಆಗುತ್ತೆ. ಸೊ ಪಾರ್ಟ್ 2 ವಿಡಿಯೋ ಆದಷ್ಟು ಬೇಗ ಸಿಗ್ತೀನಿ. ಬಾಯ್.